ಪೊಲೀಸ್ ಡಾಗ್ ಶೋ ಕಂಡಕ್ಟ್ ಮಾಡಿದ್ರು. ಬಟ್ ನಮಗೆ ನೆನ್ನೆ ನೋಡೋಕ್ಕಾಗಿಲ್ಲ, ಇವತ್ತು ಇರ್ಬೋದು ಅಂತ ಅನ್ಕೊಂಡ್ವಿ. ಬಟ್ ಇವತ್ತು ಸ್ವಲ್ಪ ಸಿಕ್ಕು ನಮಗೆ. ಬಟ್ ಮೇನ್ ಬ್ರೀಡಲ್ಲಿ ಪೊಲೀಸ್ ಡಾಗ್ಸಲ್ಲಿ ಯೂಸ್ ಮಾಡೋದಂತಂದ್ರೆ ಲೆಬ್ರೆಡರು, ಬೆಲ್ಜಿಯನ್ ಮೆಲ್ನೋಯ್ಸ್, ಜರ್ಮನ್ ಶೆಪರ್ಡು, ಆಮೇಲೆ ಡಾಬರ್ಮ್ಯಾನ್, ಆಮೇಲೆ ಇನ್ನೊಂದು ಸ್ವಲ್ಪ ಈ ಥರ ಇಂಡಿಯನ್ ಲ್ಯಾಬ್ ಇದ್ರೂ ತಗೊಂಡಿದ್ರು ಅವರು. ಅದ್ರ ಮೇನ್ ಗರ್ಲ್ಸ್ ಅಂತ ತಗೋತಾರೆ ಅವ್ರು. ಫೀಮೇಲ್ ಡಾಗ್ಸನ್ನ ಜಾಸ್ತಿ ಭರ್ತಿ ಮಾಡ್ಕೊಳ್ಳೋದು ಪೊಲೀಸಲ್ಲಿ. ಯಾಕಂದ್ರೆ ನೋಡ್ರಿ ಫಿಮೇಲ್ಸಿಗೆ ಅಷ್ಟು ಚಲೋ ಐತಂತ ಅರ್ಥ. ಎಲ್ಲಿದ್ರು ಫಿಮೇಲೇನೆ ಮೇಲ್ ಯಾವಾಗಿದ್ರು ಮೇಲ್ ಉಪಯೋಗ ಇಲ್ಲ ಅಂತ ಹೇಳಾರ ಸರ್. ಮೇಲ್ ಯಾಕಂತಂದ್ರೆ ಫಿಮೇಲು ಮನಸ್ಸು ಚಂಚಲ ಇರುದಿಲ್ಲ ಅಂತ, ಅದೇ ರೀಸನ್. ಗಂಡಸ್ ಯಾವತ್ತಿದ್ರು ಚಂಚಲ. ಅದಕ್ಕೆ 2-3 ಮದ್ವೆಗಳಿಗೆ ಕಾರಣ ಯಾರ ನಿಮ್ಗೆ ಗೊತ್ತಾಗಿರ್ಬೋದು. ನಾವು ಜಾಸ್ತಿ ಹೇಳಲ್ಲ ಇದ್ರ ಬಗ್ಗೆ. ನಾವೊಂದು ಪೊಲೀಸ್ ಕಡೆ ವಿಚಾರ ಮಾಡಿದಾಗ ಅವ್ರು ನಮ್ ಸರ್ ಹೇಳೋರು ಹುಡುಗಿಯರ ಮೇಲೆ ಯಾಕಂತ ಇದ್ಕೊಳ್ಳಿ ಕೇಳಿದ್ನ. ಯಾಕಂತ ಹೇಳಿದ್ರೆ ಹುಡುಗಿಯರು ಸರ್ ಓಪನ್ ಆಗಿ ಬೈದ್ರು. ನಾವ್ ಗಂಡಸ್ರೆ ಎಷ್ಟು ಯಾವತ್ತಿದ್ರು ಡೈವರ್ಷನ್, ನಾವು ಹುಡುಗಿಯರ್ ನೋಡ್ರಿ ಎಷ್ಟು ಸ್ಥಿರವಾಗಿರ್ತಾರಂತಂದ್ರು. ಅಂದ್ರೆ ಹುಡುಗಿ ನಾಯದ ಬಗ್ಗೆ ಮಾತಾಡಿದ್ವಿ ನಾವು. ಇಲ್ಲ ಎಲ್ಲ ಕೂಡ ಹೇಳಿದ್ರು, ಮೆನ್ಸ್ ಬಗ್ಗೆನೇ ಹೇಳಿದ್ರು ಅವ್ರು. ನಾನು ಒಂದ್ಸಲ ಬೈದೆ ಮೆನ್ಸ್ ಬಗ್ಗೆ, ಅವ್ರು ಒಪ್ಕೊಂಡ್ರು ಅದಕ್ಕೆ. ಹೌದು ಲೇಡೀಸ್ ಯಾವತ್ತಿದ್ರು ಮೇಲ್ ಹುಡುಗಿಯರು, ಜೆಂಟ್ಸ್ಗಳ್ದು ಇದೇ ಕತೆ ಆಗೋಯ್ತು ಅಂತಂದ್ರು ಅವ್ರು. ಇನ್ನೇನ್ ಹೇಳ್ಬೇಕು ಇದಕ್ಕೆ? ಜೆಂಟ್ಸ್ ಅಂದ್ರೆ ಎಲ್ಲರೂ ಇರಂಗಿಲ್ಲ ಅದ್ರಾಗ, ಎಲ್ಲರೂ. ಬಟ್ ನೋಡ್ರಿ ಗೈಸ್, ಅದ್ರಾಗ 80% ಬರೀ ಫಿಮೇಲ್ ಅಂತ ತಗೊಳ್ಳೋದು ಅವ್ರು ಡಾಗ್ಸ್. ಯಾಕಂದ್ರೆ ಅವು ಒಂದು ಸಿನ್ಸಿಯರು, ಒಂದು ಕಾಮು, ಆಮೇಲೆ ಮೂರನೇ ನಾಲ್ಕನೇದು ಅವೆಲ್ಲ ಕೇಳ್ತಾವೆ, ಮತ್ತೆ ಹಠ ಮಾಡಂಗಿಲ್ಲ. ಇವೆಲ್ಲ ಜೀವನ್ ಕೇಳಿಸ್ಕೊ ಇದನ್ನ ಬೈತಿದಾರ. ಆದ್ರೆ ಅವ ಮೇಲ್ ಆದ್ರೆ ಅವು ಹಠ ಮಾರಿ ಅವು. ಹೌದು, ಡಾಮಿನೆಂಟ್ ತನ್ನ ನಡಿಬೇಕಂತ ನಮ್ಮ ಆ್ಯಪ್ ಅವನಿಗೆ ಒಂದ್ ವಾರ ಕಳ್ಸೋರಿದ್ದೀವಿ. ಅವ್ನ 9ನೇ ತಾರೀಕು ನೋಡ್ರಿ ಡಾಗ್ ಶೋ ಬರೋದೈತೆ. ಅದಕ್ಕಿಂತ ಮೊದ್ಲು ಅವ್ನಿಗೆಲ್ಲ ತಯಾರಿ ಮಾಡಿಸಿ ಕಳ್ಸ್ರಿ ಅಂತ ಹೇಳಿ ಸರಿಗೆ. ಆ ಥಳಿ ಏನೈತಲ್ಲ ನಮ್ಮ ಮಾತು ಕೇಳವಲ್ದು. ಆ ಥಳಿ ಅದು ಡಾಲಿ ಅಕ್ಕ ಕಡೆ ಕಳಿಸ್ತೀವಿ ಅದನ್ನ. ಅದಕ್ಕೆ ಈಗ ನಾವು ನಮ್ಮ ಕೈಲಾದಷ್ಟು ನಾವೊಂದು ಹೆಣ್ಣು ಡಾಗನ್ನ ಸರ್ವಿಸಿಗೆ ಬಿಡ್ಬೇಕಂತ ನಂದೊಂದು ಇಚ್ಛೆ ಭಾಳ ಐತೆ. ಅದನ್ನ ಕೇಳಕ್ಕಂತ ಹೋಗ್ತಿದ್ವಿ, ನೋಡೋಣ ಏನೇನಾಗುತ್ತೆ. ಇಲ್ಲಾಂದ್ರೆ ಸರ್ ಹತ್ರ ಇರೋ ಒಂದು ಡಾಗ್ ಆದ್ರೂ ನಾವು ಇಟ್ಕೋತೀವಿ. ಮೀನ್ ವೈಲ್ ಒಂದು 4-5 ಡೇಸ್ ಆ್ಯಪನ್ನು ಕಳಿಸಿ ಆ ಥರ ವ್ಯವಸ್ಥೆಗಳು ಸ್ವಲ್ಪ ಮಾಡ್ಬೇಕಂತ ಅನ್ಕೊಂಡಿವಿ. ನೋಡೋಣ. ಬಟ್ ಫಸ್ಟ್ ಏನು ಬರುತ್ತೆ, ರಾಜ್ಯೋತ್ಸವ ವ್ಲಾಗ್, ಆಮೇಲೆ ಡಾಗ್ ಶೋ ವ್ಲಾಗ್ ಬರೋದು ಯಾವತ್ತಿದ್ರು. ಇದು ನಾವು ಈಗಲೇ ಹೇಳ್ತಿದ್ವಿ. ಬಟ್ ಈಗ ನೋಡೋಣ, ನಾವು ರಾಕಿ ಹತ್ರ ಹೋಗ್ತಿದ್ದೀವಿ, ಏನೇನು ಆಗ್ತದೆ ಅಲ್ಲಿ ತೋರಿಸ್ತೀವಿ. ನಮ್ಮ ಆ್ಯಪ್ ಹೆಸರು ಹಾಕಿವಿ, ಆ್ಯಪಲ್ ಹೆಸರು ಹಾಕಿವಿ. ಬಟ್ ಏನಿಲ್ಲ, ನಾವು ಹಳೆ ಆ್ಯಪ್ ಕರ್ಕೊಂಡು ಹೋಗಕ್ಕಾಗಿದ್ದಿಲ್ಲ. ನಮ್ಮ ಬೇಜಾರ್ ಇತ್ತು. ಡಾಗ್ ಶೋ ಅಂತ ಕಡೆ ಎಲ್ಲ ಒಯ್ಯಕ್ಕಾಗ್ಲಿಲ್ಲ ಅವನ್ನ ಅಂತ. ಇದೆಲ್ಲ ಕಡೆ ಬರ್ತೈತೆ, ಏನು ಪ್ರಾಬ್ಲಮ್ ಇಲ್ಲ. ಅವನು ಈಗಾದ್ರೂ ಬರಕ್ ರೆಡಿ ಇದ್ದ, ನಮ್ಮ ಮನೆ ಬಿಟ್ಟು ಬಂದೇವ ಅವನ್ನ. ಹಿಂಗೆಲ್ಲ ಮಾಡ್ತಿದ್ದಾನ ಅವನು. ಆರಾಮಿಲ್ಲ ಆದ್ರೂ ಬರ್ತೀನಂತ. ರೋಸಿ, ಲೂಸಿ, ಲೂಸಿ ನೀ ಬಚ್ಚ ಅಯ್ಯೋ ಕೈಲ ಕರೆಯಕತ್ತದ ಬಾ ಅಂತ. ಏನಮ್ಮ ನಿಂಡು ನೀನ್ ಅಪ್ಪನ್ ಕರ್ಕೊಂಡು ನಿನ್ ಕಡೆ ಸುಮ್ನೆ ನಮ್ಮ ಮಾತು ಕೇಳವಲ್ಲ ಅವನು. ಓಕೆ ಗುಡ್. ಇದು ಬೆಲ್ಜಿಯನ್ ಅಲ್ರಿ? ಇದು ಕೂಡ. ಮತ್ತೀಗ ನೀವು ನಮಗೆ ಇಂಥದ್ದೆಲ್ಲ ಕೊಡ್ತೀನಿ ಅಂದಿದ್ದು. ಈಗ ನಮ್ಮ ಹಬ್ಬಕ್ಕೆ ತಗೊಂಡು ಅವರಿಲ್ಲ. ಇಂಗ್ಲಿಷ್ ಲ್ಯಾಬ್ ಇದು. ಮಾಡ್ತಾವ. ಊಟ ಮಾಡಾಗ ಹೋಗ್ಬಾರ ಅದ್ರ ಕಡೆ. ನೋಡೋದು ಹೆಂಗೈತಿ. ತೆಗಿರೋನು ನೀವು ಹಿಂಗ್ ಹಿಂಗ್ ಮಾಡ್ರಿ ನೋಡಿ. ರೀಕು ನೋಡಿ, ರೀಕು ಹೆಂಗೈತಿ. ರೀಕು ಪಚಂಡ್ ಇರ್ತದೆ. ರೀಕು ಈಗ मेरे मम्मी का था ना ये रिकू, शादी से पहले ये था। शादी से पहले मम्मी का था ये रिकू। नहीं मम्मी का रिकू, रिकू उसका नाम अपू नहीं, ये हमारा अपू। मेरे मम्मी ये रिकू थी, रिकू। और उसका नाम पप्पू रखो। हाँ, अपू, रिकू, जिम्मी। रिकू एलपट्टी ನಿಂಗೆ ಅಡ್ಮಿಷನ್ ನೋಡಿ ಭಾಳ ಲಾಸ್ಟ್ ಆಯ್ತದ ಆಲ್ರೆಡಿ. ನೋಡ್ರಿ ಇಲ್ಲಿ ನೋಡು ಗೊತ್ತಾಯ್ತು ಅದಕ್ಕೆ ಅವಾಗಲೇ. ನಾವಪ್ಪ ತಗೋಬೇಡ್ರಿ ನೋಡಿ ನಿನ್ ರಿಕ್ಕು. ಹಂಗೆ ಯಾಕೆ ಮಾಡ್ತೀರಿ? ಚಲೋ ಮನೆಗೆ ಹೋಗ್ತದೆ ಅದು ಮುಟ್ಟಿದ್ರೆ. ಹಂಗೆ ಮುಟ್ಟಬೇಕು ಪಾಪ, ಚಲೋ ಮನೆಗೆ ಹೋಗ್ಲಿ ಅದು. ಹಂಗೆ ಯಾಕೆ ಮಾಡ್ತೀರಿ? ಮುಟ್ಟ್ರಿ ಪಾಪ, ಹಂಗೆ ಯಾಕೆ ಮಾಡ್ತೀರಿ? ಮುಟ್ಟಿದ್ರೆ
ಚಲೋ ಆಗ್ತಾವ ನೋಡ್ರಿ ಎಷ್ಟು ಕ್ಯೂಟ್ ಐತೆ ಅಲ್ಲಿ ಹೋದ್ರೆ ಎಲ್ಲ ಮಾಡ್ತಾರೆ ನೋಡಪ್ಪ ಎಷ್ಟು ಕ್ಯೂಟ್ ಆಗಿ ಕಾಣ್ತೈತೆ ಪ್ಯಾಂಡಾ ಹಿಂಗಿಡಿ ಅಂದ್ರೆ ಹಿಂಗ ಹಿಡಿತಾನೈತ ನಾವು ತೋರ್ಸ್ಬೇಕಾಗ್ತದೆ ವ್ಯೂವರ್ಸಿಗೆ ಅಂತಂತವೆಲ್ಲ ಹಿಡ್ತೀನಿ ನಾನಂತ ನೋಡಿ ಪರ್ಸನ್ ಕ್ಯಾಟ್ ಮರಿನ ಎತ್ಕೊಂಡೆ ನೋಡ್ರಿ ನೋಡ್ರಿ ಪರ್ಸನ್ ಕ್ಯಾಟ್ ಫೇಸ್ ನೋಡ್ರಿ ಇದು ಇದು ನೋಡ್ರಿ ಸೀಸನ್ ಅನ್ಕೊಂಡ್ ಜಗಳ ಆಡ್ತದ ಸೀಸನ್ ಹಿಡಿಬೇಕಾ ನಾನು ಕಮೆಂಟ್ಸ್ ದಾಗ ಹೇಳ್ರಿ ನಮ್ಮಪ್ಪ ಕ್ಯಾಟ್ ಹಿಡಿತಾವ್ರಿ ಕ್ಯಾಟ್ ಇಷ್ಟ ಇಷ್ಟ ಅಂತ ಕ್ಯಾಟ್ ಇಷ್ಟ ನನಗೆ ಡಾಗ್ ಇಷ್ಟ ಒಳ್ಳೆ ಮನೇಲಿ ಹೋಗ್ತಾವ ನೀವು ಹಿಡಿದ್ರ ಅವನ ನೋಡ್ರಿ ಇಲ್ಲಿ ಕ್ಯಾಟ್ ಹಿಡಿತದ ನಮ್ಮ ಫಾದರ್ ನೋಡ್ರಿ ಕ್ಯಾಟ್ ಹಿಡಿದ್ರು ಅವ್ರಿಗೆ ಕ್ಯಾಟ್ ಇಷ್ಟ ನಮ್ ನೋಡೋದ್ ಬಾವ ಮಾಡಿದ್ರು ನನ್ನ ಹಿಡಿ ಅಂತ ಬಾ ಇಲ್ಲೇ ನಿನ್ನ ಹಿಡಿತೇನೆ ನಾನು ನೋಡ್ ಬರ್ತದ ಅಂತ ಅವ್ ಹಂಗೆ ಕೆಳಗ್ ಬಿಟ್ರೆ ಓಡೋಗಲ್ಲ ಇದು ಡಾಗ್ ಆದ್ರೆ ಇದು ಕ್ಯಾಟ್ ಎಲ್ಲ ಸೇಮ್ ಕಾಣ್ತಾವ್ ನೋಡು ಹಂಗ ಅಂತ ಐತಿದೆ ಎಷ್ಟು ಕ್ಯೂಟ್ ಐತಿ ಸೀಡ್ಸ್ ಬಟ್ಟೆ ನೀನು ಬಟ್ ಹೆಂಗೆ ನಮ್ಮನೆಗೆ ಆಪ್ ಐತೆ ಬಟ್ಟೆ ನೀನು ಆಫ್ ಇತ್ತ ನೋಡಿ ಎಷ್ಟು ಶೀಟ್ಸ್ ಎತ್ಕೊಂಡಿ ನಾನು ಶೀಟ್ಸ್ ನಮಗೆ ಇಷ್ಟ ಇದೆ ಇಲ್ಲ ನೋಡ್ರಿ ಇದಕ್ಕೆ ಹಿಂಗೆ ಪ್ಯಾಚ್ ಇರ್ತಾವ ಒಂದು ಫುಲ್ ಇರ್ತಾವ ಒಂದೊಂದು ಪ್ಯಾಚ್ ಇರ್ತಾವ ಬಟ್ ಬ್ರೌನ್ ಕಲರ್ ಇರೋ ಶೀಟ್ಸ್ನೇ ಚಲೋ ಬ್ಲಾಕ್ ತಗೋಬಾರ್ದು ನೋಡಕ್ಕೆ ಬ್ರೌನ್ ಇರೋ ತಗೋಬೇಕು ಅದ್ ನೋಡಲ್ಲ ನಾನು ಎತ್ಕೋವಲ್ಲ ಅಂತ ಹೆಂಗ್ ಮಾಡ್ತಾ ಇದ್ದೆ ಇದು ಗರ್ಲ್ ಐತಿ ಗರ್ಲ್ ಸುಮ್ನೆ ಐತಿದ್ದು ಗರ್ಲ್ ಬಚ್ಚ ನೀನು ಅವ್ರು ಹೇಳ್ತಾರಲ್ಲ ಡ್ರೆಸ್ ಪರ್ಷನ್ ಕ್ಯಾಟ್ ಅದಾವೆ ಸೊ ಯಾರು ಬೇಕಾದ್ರೆ ಬಂದು ತಗೋಬಹುದು ಇಲ್ಲಿ ಶೀಟ್ಸ್ ಅಂಜತ್ತಿದೆ ಯಾರ ಜೊತೆ ತಗೋಬೇಕಿದೆ ನೋಡಿ ಫಿಮೇಲ್ ಇನ್ನೊಂದು ಐತೆ ಅದೊಂದು ಐತೆ ಅದ್ ಬಾಯ್ ಇರ್ಬೇಕು ಯಾಕೋ ಅದು ಪಾಪ ನಾನು ಎತ್ಗಾರ ಅಂತ ಐತೆ ಒಂದೇ ಎತ್ಕೊಂಡ್ರೆ ಹೆಂಗ್ ಮತ್ತೆ ನೋಡೋದು ನೋಡಿ ನಮ್ಮ ಮಕ್ಕಳು ಎಷ್ಟು ಕ್ಯೂಟ್ ಇದ್ದಾವೆ ಇವು ಫರ್ ಬೇಬೀಸ್ ಅದ್ ನೋಡಿ ಒಂದೇ ಹೆಂಗ್ ಓಡಾಡ್ತದೆ ಅಂಜಿಕೆನೇ ಇಲ್ಲ ಕ್ಯಾಟಿಗೆ ಒಂದೇ ಓಡಾಡ್ತಾ ಒಂದೇ ನಾನ್ ವೆಜ್ ಅಲ್ಲ ನೋಡು ಮಾತಾಡ್ಸಕತ್ತದ ನನ್ನ ಕೆತ್ಕೋವಲ್ಲ ಅಂತ ಅವ ನೋಡ್ರಿ ಹೆಂಗ್ ನೋಡ್ತಿದ್ದ ಮರಿ ಅದು ಪಾಪ ಯಾರು ಮಾತಾಡ್ಸೋದು ಸಣ್ಣದು ನೋಡು ಅದನ್ನ ಯಾರು ಮಾತಾಡ್ಸೋಲ್ರು ಮತ್ತೆ ಕಾಲಾಗೈತಲ್ಲಿ ಅದಕ್ಕೆ ಹೇಳಿದ್ ನನ್ ಕಾಲ ಬರ್ತಾವ ಬೇಕಾದವ ಕೆಳಗಿರವ್ ನೀವು ನಿಮ್ ಮನೆಗೆ ಹೋಗ್ಬೇಕು ನಮ್ಮ ಮನೇನೆ ಬರಕ್ ಆಗಲ್ಲ ನೀನು ನಮ್ಮ ಮನೆ ದೊಡ್ಡ ರಾಕ್ಷಸಿ ಆಯ್ತಂದ ನಿನ್ ಕಡಿತ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಕೆಲವು ಕಾಪಿನೂ ಆಗ್ತಿದ್ದಾವೆ ಆದ್ರೆ ಏನ್ ಮಾಡಕ್ಕಾಗಲ್ಲ ಒರಿಜಿನಲ್ ಓಜಿನೇ ನಾ ಫಸ್ಟ್ ಯೂಟ್ಯೂಬ್ ಚಾನಲ್ ತೆಗ್ದಿರೋದು 8 ವರ್ಷ ಆಯ್ತು ನಾವು ತೆಗ್ದು ಈಗ ಅದನ್ನ ಅಪ್ಡೇಟ್ ಮಾಡಿದೀವಿ ಅಲ್ಲ ಪಾಪ ಸಾಂಗ್ಲಿ ಅವರು ಹೇಳಿದ್ರಂತ ಚೆನ್ನಾಗ್ ಮಾತಾಡ್ತಾಳೆ ನಿಮ್ಗೆ ಅವ್ರದ್ದು ಆಕ್ಚುಲಿ ಗಣಪತಿ ಫಸ್ಟ್ ಮಾಡಿದ್ರು ಅವ್ರು ಕಡೆ ಬರೋ ಬ್ಲೌಸ್ ಕೊಡೋ ಎಲ್ಲಾ ಹುಡುಗಿಯರಿಗೂ ತುಂಬಾ ಇಷ್ಟ ಆಗ್ತದೆ ನೀನ್ ಮಾತಾಡೋದು ಸೊ ಮಾತಾಡೋದನ್ನ ನಿಲ್ಲಿಸಬಾರ್ದು ಧ್ವನಿ ಯಾವಾಗ್ಲೂ ಇರ್ಬೇಕಾಗ್ತದೆ ಅದಕ್ಕಾದ್ರೂ ಇರ್ಬೇಕು ಯಾರ್ಯಾರೋ ಮಾತಾಡ್ತಾರಂತೆ ನಾವು ಮಾತಾಡಿದ್ರೆ ಏನ್ ತಪ್ಪಿಲ್ಲ ಆಮೇಲೆ ಅದನ್ನ ಒಂದು ಒಳ್ಳೆತನಕ್ಕೆ ಮತ್ತು ಒಂದು ಪರ್ಫೆಕ್ಟ್ ಮಾತಾಡಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಕಾಪಿ ಅಂತ ಅನ್ಬೋದು ಆದ್ರೆ ಅದೊಂಥರ ಏನೋ ಅವಾಗೆಲ್ಲ ಕಾಪಿ ಮಾಡ್ತಾಳ ಅನ್ನೋದು ಅಂತಂದ್ರೆ ಅದೇನೋ ಒಂದು ಅದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಅದನ್ನ ಮುಂದೆ ಮತ್ತೆ ಅದ್ರಲ್ಲಿ ಅರ್ಥ ಇರಲ್ಲ ಯಾವತ್ತಿಗೆ ಅವತ್ತೇ ಫಸ್ಟ್ ಯಾರಾದ್ರೂ ಏನ್ ಮಾಡ್ತಾರಂತೆ ಹೇಟ್ ಮಾಡ್ತಾರಂತೆ ಆಮೇಲೆ ನೋಡ್ ಸೈಸಕ್ಕಾಗಲ್ಲ ಕಾಪಿ ಮಾಡ್ತಾರಂತ ಅಷ್ಟೇ ಅದೇ ಕಾಪಿ ಮಾಡ್ತಾರಂದ್ರೆ ಅದನ್ನ ಏನೋ ಈಗ್ಲೂ ಒಂಥರ ಚೈಲ್ಡಿಶ್ ಆಗಿ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತೀವಿ ಅಂತ ಅನ್ಕೊಳ್ಳೋದು ಮೂರ್ಖತನ ಕಾಮೆಂಟ್ ಅಲ್ಲ ಇದು ಒಂದು ನನ್ ನೋಟಿಸ್ ಬಂದಂತೇಳಿ ನಾನು ಹೇಳ್ತಿದ್ದೀನಿ ಬಹಳ ಮೂರ್ಖತನದಿಂದ ಆಮೇಲೆ ಎಲ್ಲಾನು ನಾವು ಏನೇ ಅಂದ್ರೆ ರಿಯಾಕ್ಷನ್ ಕೊಡ್ಬೇಕನ್ನೋ ಒಂದು ಅದೇನೋ ಒಂದು ತಲೆಗೆ ಇಟ್ಕೊಂಡು ಅಟೆನ್ಷನ್ ಸೀಕಿಂಗ್ ಅದನ್ನೆಲ್ಲ ತೆಗೆದು ಒಂದು ಸೋಷಿಯಲ್ ಸಿವಿಕ್ ಸೆನ್ಸ್ ಇಲ್ಲ ಸ್ವಲ್ಪ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ಆಕ್ಚುಲಿ ಅಲ್ಲ ಖಡಕ್ ಆಗಿ ಅಪ್ಪೋ ನಾನು ತಿಂತಿದ್ದ ಬಂತು ಅಪ್ಪೋ ಯಾಕೆ ತಿಂತಿದ್ದೆ ನನ್ನ ಋಷಿ ಅಂತ ಬಂದಿದ್ಲಲ್ಲ
ಅಕ್ಷತಾ ಅವಳ ಹೆಸರು ಆ್ಯಕ್ಚುಲಿ. ಅವಳ ಅಂದು ಅಯ್ಯೋ ನಿಮ್ಮ ಮಗಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲರಿಗೂ ಹಂಗೆ ಮಾತಾಡೋಕ್ಕಾಗಲ್ಲ ಅಂತಂತಿದ್ದಾರೆ. ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರ. ಎರಡೂ ಆಯ್ತು ನನ್ನ ಕಡೆ. ಮಾತಾಡ್ತೀನಿ, ಊಟನೂ ಮಾಡ್ತೀನಿ. ನೀವು ಸಾಂಗ್ಲಿ ಮೆಸೇಜ್ ಹೇಳಿದ್ರೆ ಚಲೋ ಮಾತಾಡ್ತಾನೆ ಮಗಳು ಹೇಳ್ರಿ. ನಾನು ನಾನು ವಿಡಿಯೋ ಮಾಡ್ತಾ ಇದೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಸುರ್ಬಿ ಹಂಗ ಫ್ಲೂಯೆಂಟ್ ಆಗಿ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಆಗೋಲ್ಲ. ಭಾಳ ಚಲೋ ಮಾತಾಡ್ತಾರೆ. ಅಪ್ಪ ನೀನು ಮಾತಾಡ್ತಿದ್ದಿಲ್ಲ ನಮ್ ಬ್ಲಾಗ್ದಾಗ. ಆಯ್ತು ಸ್ಪೀಕ್. ಪ್ರತಿಯೊಂದು ನೋಡ್ತೀನಿ ಹೇಳಿ, ಪ್ರತಿ ದಿವಸ ನೋಡ್ತೀನಿ ನಾನು ಎಲ್ಲ ನೋಡಿ. ಸಾಂಗ್ಲಿ ಅವರೇ ಫಸ್ಟ್ ಮಾಡಿದ್ದು. ಆಕ್ಚುಲಿ ಸಾಂಗ್ಲಿ ಅವ್ರ ಬ್ಲಾಗ್ಸ್ ಮಾಡ್ತಿದ್ರು, ಬಟ್ ಅವಾಗ ನಾನು ಬರೀ ರೀಲ್ಸ್ ಮಾಡ್ತಿದ್ದೆ, ಶಾರ್ಟ್ಸ್. ನಾನು ಅವ್ರ ಚಾನಲ್ನಾಗೆ 2-3 ಸಲ ಮಾತಾಡೇನೆ. ಅವ್ರು ಹೇಳ್ತಿದ್ರು ಸುರ್ಬಿ ಮಾತಾಡ್ಬಾ ಅಂತ. ಗಣಪತಿ ಬ್ಲಾಗ್ ಆಯ್ತು, ನಾವು ನೇಸನ್ಗೆ ಹೋದಾಗ ಬೆಂಗಳೂರು ಆಯ್ತು. ಅವ್ರ ಮೇಡಮ್ ಪಾಪ ಅವರು ಪ್ರಯತ್ನ ಬೀಳ್ತಿದ್ದಾರೆ ನಮ್ಮಂಗೆ. ಅವರು ಡೈಲಿ ಏನೋ ಒಂದು ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಆ್ಯಕ್ಚುಲಿ ಅವರೇ ಫಸ್ಟ್ ಇದು ಮಾತಾಡಿದ್ದು. ಆಮೇಲೆ ನಾನು ವ್ಲಾಗ್ಸ್ ಅಂತಂದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಅವ್ರು ಆಲ್ರೆಡಿ ಮಾಡ್ತಿದ್ರು. ಮತ್ತೇನಾಗ್ತಿತ್ತು, ಸೇಮ್ ಅವ್ರ ಫ್ಯಾಮಿಲಿದು ಅಷ್ಟು ಮಾಡ್ತಿದ್ರು. ನಾನು ಒಂದು ಸ್ವಲ್ಪ ಎಲ್ಲ ಜನರಲ್ಲ ಮಾತಾಡಬೇಕು, ಯಾವ್ದು ಟಾಪಿಕ್ಸ್ ಟಚ್ ಮಾಡಿ ಕಂಟೆಂಟ್ ಕೊಡ್ಬೇಕಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೆ ಅವ್ರದ್ದು ವೇ ಆಫ್ ವ್ಲಾಗ್ಸ್ ತೋರ್ಸೋ ಸಬ್ಜೆಕ್ಟೇ ಬೇರೆ, ನನ್ನ ಸಬ್ಜೆಕ್ಟೇ ಬೇರೆ ಅಷ್ಟೇ. ಆದರೆ ಆಮೇಲೆ ಏನಾಗಿ ಮಾಡ್ತಿರ್ತಾರೋ ಅದಕ್ಕೆಲ್ಲ ನಾವು ರೆಸ್ಪಾನ್ಸಿಬಲ್ ಇಲ್ಲ. ನಮ್ದು ಯಾವ ಜುರಿಡಿಕ್ಷನ್ ಐತೆ ಅಷ್ಟೇ ಹೇಳ್ತೀವಿ ನಾವು. ಬೇರೆ ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಬೇಕಾಗಿಲ್ಲ ಕೂಡ. ಬಟ್ ನಾವು ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ನಾವು ಮಾತಾಡ್ತಾನೆ ಇರ್ತೀವಿ, ನಮ್ಮ ವ್ಲಾಗ್ಸ್ ಬರ್ತಾನೆ ಇರ್ತೈತೆ, ಅದಂತೂ ನಾವು ಹೇಳ್ತಾನೆ ಇರ್ತೀವಿ. ನಾವು ಬೇರೆ ಕೆಲಸ ಮಾಡಿದ್ರು ವ್ಲಾಗ್ಸ್ ಮಾಡೋದು ಬಿಡಲ್ಲ. ಬೇರೆ ಕೆಲಸ ಮಾಡ್ಬೇಕಂತ ಐತೆ, ಅದಕ್ಕೆ ಹೋದ್ರೂ ವ್ಲಾಗ್ಸ್ ಮಾಡೋದು ಬಿಡಲ್ಲ. ವ್ಲಾಗ್ ಇರೋದೇ ಇದು, ನಾನಿರೋವರೆಗೂ ವ್ಲಾಗ್ ಇರ್ತೈತೆ ನೋಡ್ರಿ. ಇದು ಹೇಳ್ಬಿಟ್ಟೆ ನಾನು, ಪ್ರಾಮಿಸ್. ಇದು ಕೈಗಳು ತೋರಿಸಿ ಹೇಳ್ತಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ. ಏನೋ ಒಂದು ಕಂಟೆಂಟ್ ಕೊಡ್ತಾನೆ ಇರ್ತೇನೆ ನಾನು. ಶಾರ್ಟ್ಸ್ ವ್ಲಾಗ್ಸ್ ನಮ್ದು ಬರ್ತಾನೆ ಇರುತ್ತೆ. ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರ್ರಿ.